ಫ್ರೆಂಡ್ಸ್, ಇದು ನಿನ್ನೆ ವಿಡಿಯೋನ ಮತ್ತೆ ಈಗ ಕಂಟಿನ್ಯೂ ಮಾಡತ್ತೀನಿ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅವಶ್ಯಕತೆ ಐತಿ, ಜರ ಸಬ್ಸ್ಕ್ರೈಬ್ ಮಾಡಿ ಪುಣ್ಯ ಕಟ್ಕೊಂಡ್ಬಿಡ್ರಿ. ಅತ್ತಿರಿ ಅತ್ತಿರಿ ಅಜ್ಜಿ ಅಜ್ಜಿ ಪಪ್ಪ ನಂಗೆ ಅಜ್ಜಿ ಬೇಕು ಪಪ್ಪ. ಅಲ್ಲ ಕವಿ, ಈ ಶಾಂತವ ಆ ಮುದುಕಿದ್ದಾಗ ಒಂದು ರೊಟ್ಟಿ ಹಾಕಲಿಲ್ಲ ಪಯಂದ ಮದುವೆ ಮಾಡ್ಕೊಂಡು ಬಂದಳು. ಯಾವಾಗ ನೋಡ್ತಿ ನೋಡು ಆ ಶಾಂತವ ಪಾಪ ಮುದುಕಿಗೆ ಇಲ್ಲದೆಲ್ಲ ಮಾಡ್ಲವ್ವ. ಬಡದ್ರ ಹೊಡೆದ್ರ ಕಟಕ್ ರೊಟ್ಟಿ ಕೊಟ್ಲ, ಗಂಡಿದ್ದಾಗ ಒಂದು ಮಾಡ್ಳು, ಗಂಡಿಲ್ದಾಗ ಒಂದು ಮಾಡ್ಳು, ಒಂದು ಮಾಡ್ಳು ಎಡ ಮಾಡ್ಳು. ಪಾಪ ಮುದುಕಿ ಸಾಯ್ತಾನ ಅದಕ್ಕೆ ಗೊಳೋ ಅನಿಸಿಬಿಟ್ಟಾಳ. ಈಗ ನೋಡೆ ಹಂಗೆ ಮಾಡ್ತಾಳ ನೋಡ ನಾಟಕ. ಯವ್ವ ಬಲು ಬಿಡುವ ಯವ್ವ. ಹೌದಲ್ಲ ಜಿ, ನೋಡ್ಲಾ ಎಷ್ಟು ನಾಟಕ ಮಾಡ್ತಾಳ ನೋಡ್ಲಾ. ನಮ್ಮ ಮುಂದೆಲ್ಲ ಇದ ಮುದುಕಿ 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 ಸಾಯವಲ್ದವ್ವ. ಇದ್ರ ಮೂತ್ಯಾಗಾರ ಇದು ಗಿರ್ನಿ ಹತ್ತುವ ಅಲ್ದು, ಅದು ಹತ್ತುವ ಅಲ್ದು. ಮುದುಕಿ ಸಲ ಸಾಕಾಗಿ ಬಂದೈತಿ. ಗಂಡ ಹೆಂಡತಿ ನೋಡು, ಮಕ್ಕಳು ನೋಡು, ಮುದುಕಿ ಸಲ ಜಗಳ ಬರತ್ತಾವು, ಅಂತಮ್ರ ನಡುವ ಬರಾಕತ್ತಾವು. ಮೂತ್ಯಾಗಾರ ಚಪ್ಪಲಿವ್ವ ಸಾಯವಲ್ದವ್ವ. ಮುದುಕಿ ಎಂತ ಸಾಯ್ತೈತೇನೋ, ಆ ಮುದುಕೊಂದು ಸತ್ತು ಹೋಗೈತಿ, ಇದೊಂದು ಯಾಕೆ ಸಾಯವಲ್ದವ್ವ ಹಿಂಗಂತೀವಿ ನೋಡು. ಆಸ್ತಿ ಸಲುವಾಗೆಲ್ಲ ಎಷ್ಟೆಲ್ಲ ಮಾತಾಡ್ಯಾಳ, ಮುಂದೆಲ್ಲ ಎಲ್ಲ ಮಾಡ್ತು ನೋಡ. ಈಗ ಶಾಂತವ್ವ ಎಷ್ಟು ನಾಟಕ ಮಾಡ್ತಾಳೆ ಬಿಡುವೆ ಆಸ್ತಿ ಸಲುವಾಗಿ. ಅಲ್ಲ ಸವಿ ಜೈ ಆಸ್ತಿ ನಮ್ಕಿಂತ ಹೆಚ್ಚು ಮುದುಕಿಗೆ 5 ಎಕರೆ ಆಸ್ತಿ ಇಟ್ಟಾರ. ಸಾಯ್ತಾನ 5 ಎಕರೆ ಆಸ್ತಿ ತಿನ್ನೋದು. ನಮ್ಮ 5 ಇಟ್ಕೋತಾನಂತ ಹೇಳಿ ಮುದುಕಿನ ನಮ್ಮ 5 ಇಟ್ಕೋತಾನ ಆಸ್ತಿ. 5 ಎಕರೆ ಆಸ್ತಿದು ಏನೇನು ಬರ್ತೈತೆ ಅವ್ವ. ಮುದುಕಿ ಇರುತ್ತಾನ 5 ಎಕರೆ ಎಲ್ಲ ಅವನ್ನ ತಿನ್ನೋದು. ನಮಗೆ ಬರೀ 2 ಎಕರೆ ನಮ್ಮ ಪಾಲ್ಗೆ ಹಚ್ಚಾರ. ಇವ್ವ ನಾ ಮುದುಕಿನ ನೋಡ್ಕೋಬೇಕಂದ್ರೆ 5 ಎಕರೆ ಹೊಲ ಬೇಕಂದ್ರೆ ಮುದುಕಿನ ನೋಡ್ಕೋಬೇಕು. ಅವ್ವ ಯಾರು ಮಾಡ್ತೀವಿ ಬಿಡ್ಬೇ, ಇದೊಂದು ಯಾವಾಗ ಸಾಯ್ತೈತಿ, ಅದು ಸಾಯ್ತಂದ್ರೆ ಮತ್ತೆಲ್ಲ 5 ಎಕರೆ ಪಾಲಾಗಿ ಬಿಡ್ತೈತ್ಲ ಅಂತ ಹೇಳಿ ಅಂತೀವಿ ನೋಡ. ಅಷ್ಟೆಲ್ಲ ಅನ್ನಕ್ಕಿ ಇವು ಬಂದಾಗ ಯಾವಾಗ ಸಾಯ್ತಾಳೆ ಯಾವಾಗ ಸಾಯ್ತಾಳೆ ಇಲ್ಲದ ಮಾತಾಡ್ತೀಳು ಮುದುಕಿ. ಒಂದೇ ಬೈತಿಳು 2 ಬೈತಿಳು. ಇವ ನಾವು ಅಲ್ವೇ ಅಷ್ಟು ಬೇಗಳ ಬೈತಿಳು. ಈಗ ನೋಡ್ಬೇ ಎಲ್ಲಿಲ್ಲದ ಪ್ರೀತಿ ಬಂದುಬಿಟ್ಟೈತಿ ನೋಡು ಮುದುಕಿ ಮೇಲೆ. ಭಾಳ ಶಾಂತವನು ಭಾಳ ನಾಟಕ ಮಾಡ್ತಾರೆ ಬಿಡ್ಬೇ ಹಂಗಾರೆ ಈ ಮಾತಿನ ಮೇಲೆ. ನಿಮ್ಮ ಹೊತ್ತಾಗ್ರಿ ಚಬಲಿ ಸುಮ್ಮ ಕುಂಡ್ರಿ. ಏವ ನಿಮ್ಗೊಂದು ಇಡು ದುಃಖ ಅನ್ನೋದೇ ಇಲ್ಲಲ್ಲ ಅಲ್ಲಿ ವಾಣ ಏನತ್ತನ ನೀವರ ಸತ್ತು ಜಾಗದಾಗೂ ಇಂಥದ್ದು ಬಿಡಂಗಿಲ್ಲ ನೋಡು. ಬಾಜಿಲು ಮಾತು ಮುಚ್ಚ ನೀನು, ಮುಚ್ಚು ನಾಟಕ ಮಾಡಬೇಡ, ಮುಚ್ಚು ನೀನು. ನನಗೆ ಗೊತ್ತಿಲ್ಲ ನೀ ಒಳ್ಳೆ ಸಾಜೊಳಗತ್ತಿದ್ದಿಲ್ಲ ಕವನಿ. ಇಲ್ಲದ ಬಡಿವಾರ ಮಾಡಬೇಡ, ಸುಮ್ಮ ಕುಂಡ್ರು. ಆದ್ರೂ ಬಿಡುಬೇ ಏನು ಭಾರಿ ಆಯ್ತು ಬಿಡು. ಇದ ಒಂದು ದುಃಖಕರ ಸಂಗತಿ ಒಂದು ಆತ್ಲಕ್ಕ ಏನು ಮಾಡ್ತೀವಿ. ಛೇ ಏನು ದುಃಖ ಏನಾಯ್ತು ಯವ. ಅದಲಕ್ಕ ಹಿಟ್ಲರ್ ಕಲ್ಯಾಣ ಹೀರೋ ಇದ್ರಲಕ್ಕ ವಾ ಅವರು ಪಾಪ ದಿಲೀಪ್ ರಾಜ ಹೀರೋ ಲೀಲಾ ವಿಜಯ್ ತೆಗೆದಿರ್ಲ ಇವ. ನಮಗೆಲ್ಲ ಎಷ್ಟು ಕಬರಾರ ಧಾರಾವಾಹಿ ನೋಡ್ತಿದ್ವಿ ನೋಡ. ನಾವು ಮನ್ಯಾಗ ಕುಳ್ಳ ನೀರ ಬಿಟ್ಟ, ಅಡುಗೆ ಬಿಟ್ಟ, ಎಲ್ಲಿಲ್ಲದ ಎಲ್ಲ ಬಿಟ್ಟರು, ಊಟ ಬಿಟ್ಟರು, ಧಾರಾವಾಹಿ ನೋಡ್ತಿದ್ವಿ ನೋಡಿ. ತಪ್ಪದ್ಲು ಪಾಪ ಬೇ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರತ್ತ ಬೇ. ಭಾಳ ಹಳ್ಳಾಳತ್ ಬಿಡುವ ಇವ ಶಾಂತಕ್ಕ. ಇದು ಇವ ಜೈ ನನಗೂ ನಮ್ಮ ತಮ್ಮ ಸ್ಟೇಟಸ್ ಇಟ್ಟಿದ್ದ ನೋಡಿ ನನಗೂ ಗಾಬರಿಯಾಗಿ ಪಾಪ ಅನ್ನಿಸ್ಬಿಡುವೆ. ಏನು ಮಾಡ್ತೀಯ, ಆಯಸ್ಸಿದ್ದಟ್ಟ ಜೀವನನ ನಾವು ಎಟ್ಟ ಬಡ್ಕೊಂಡು ಲೆಕ್ಕಾಚಾರ ಹಾಕಿರು ಎಟ್ಟ ಮಾಡ್ರು ದೇವ್ರ ಲೆಕ್ಕಾಚಾರ ಮುಂದೆ ನಮ್ದು ಏನು ನಡೆಯಂಗಿಲ್ಲ ನೋಡಿ. ನಾವು ಜೀವನದಾಗ ರೊಕ್ಕ ಗಳಿಸಕ್ಕೆ ವಿಚಾರ ಮಾಡ್ಬೋದು, ರೊಕ್ಕ ಗಳಿಸಕ್ಕೆ ಪ್ಲ್ಯಾನ್ ಮಾಡ್ಬೋದು, ಈ ದುಡ್ಡು ಹಾಳು ಮಾಡಕ್ಕೆ ಪ್ಲ್ಯಾನ್ ಮಾಡ್ಬೋದು, ಆ ಕಡೆ ಈ ಕಡೆ ಮಜಾ ಮಾಡಕ್ಕೆ ಪ್ಲ್ಯಾನ್ ಮಾಡ್ಬೋದು. ನಾವು ತಿನ್ನಕ್ಕೆ ಉಣ್ಣಕ್ಕೆ ಜಳಕ್ಕೆ ಅರಿವಿ ಗಿರಿ ಬ್ಯಾಂಚಿರಿ ಎಲ್ಲ ನಾವು ಜಿಗ್ದಾಡ್ರು ನಮಗೆ ಹೆಂಗೆ ಬೇಕು ಹಂಗೆಲ್ಲ ನಾವು ರೂಪಿಸ್ಕೊಳಕ್ಕೆ ಹಗಲ ರಾತ್ರಿ ದುಡಿದ್ರೂ ನಮಗೆ ತಿಳಿಯಲ್ಲ ಒಂದು ವಿಚಾರ ಅಂದ್ರೆ, ಒಂದು ನಮ್ಮ ಜೀವನ ಮುಂದೆ ಹೆಂಗಿರ್ತೈತೆ ಅನ್ನೋದು ಒಂದು, ಇನ್ನೊಂದು ನಮ್ಮ ಆಯಸ್ಸು. ಇವೆರಡು ನೋಡುವ, ಇವೆರಡ ದೇವ್ರ ಅವನ ಕೈಯಾಗ ನಮ್ಮ ದಾರ ಇಟ್ಕೊಂಡು ನಮ್ಮನ್ನ ಬಿಟ್ಟಾನ. ನಾವು ನಾಲ್ಕನೇ ಜಾಗ ನಾಳೆ ಸತ್ತ ಮೇಲೆ ಸಿಗುದೇ ಅಟ್ರ ಸಲ ಹಿಂಗೆ ಆಗಲ್ಲ ರಾತ್ರಿ ಬಡ್ದಾತಿ ಬಿಡ್ವಿ. ಭಾಳ ಕ್ಯಾಟ್ ಅನ್ನಿಸ್ತ ನನಗೂ. ಏನು ಮಾಡ್ದೆ ಬಿಡ್ವಿ ಪಾಪ. ಅವ್ರ ಹೆಂಡ್ತಿನ ವಿದ್ಯಾ ಭಾಳ ಗಂಡ ಹೆಂಡ್ತಿ ಜೀವ ಇದ್ರವ ನೋಡ್ದಿಲ್ಲ ಎಲ್ಲೆಲ್ಲ ಜೀ ಕನ್ನಡ ಮೇಳ ಏನವ ಇದಕ್ಕೆಲ್ಲ ವರ್ಷ ಮಾಡ್ತಾರಲ್ಲ ಅದೆಲ್ಲ ಬಂದಾಗೊಮ್ಮೆ ಎಷ್ಟು ಕಾಳಜಿ ಎಷ್ಟು ಪ್ರೀತಿ. ಪಾಪ ಅವ್ರ ಭಾಳ ಹೇಳಾಕತ್ತಿರವ ನಮಗೂ ಅವ್ರು ನೋಡಿ ಭಾಳ ಹೇಳು ಗೊತ್ತು ಬಿಡುವೆ. ಏನು ಮಾಡ್ತಿ ಹನಿಬಾರ ಪಾಪ ಹನಿಬಾರ. ಹ್ಞೂ ಪಾಪಲಕ್ಕ ಯವ್ವ ನನಗೂ ಗೊತ್ತಾತು ಸುದ್ದಿ. ಇವ ಏನು ಮಾಡ್ತಿ ಹನಿಬಾರ್ ನೋಡಿ ಖರೇನ ಹನಿಬಾರ್ ಮುಂದೆ ಏನಿಲ್ಲ ಬಿಡು. ನಮ್ಮ ಆಯಸ್ ಮುಂದೆ ಏನಿಲ್ಲ.
ನಮ್ಮ ಆಯಸ್ ಗಟ್ಟಿತ್ತಂದ್ರೆ ಲಾರಿ ಕೆಳಗೆ ಹಾದಿ ಬಂದ್ರೂ ಹೋಗು ಲಾರಿ ಕೆಳಗೆ ಹೋಗು ಬಸ್ ಕೆಳಗೆ ಮುಕ್ಕೊಂಡ್ರೆ ಏನಾಗಂಗಿಲ್ಲ, ಉಳ್ದ ಬರ್ತೀವಿ. ನಮ್ಮ ಮನೆ ಬೇರೆ ಕೆಟ್ಟಿತ್ತತಿ ಕೊನೆ. ನಮ್ಮ ಆಯಸ್ಸ ಇಟ್ಟೈತಂದ್ರೆ ಕಾಲು ಜಾರಿ ಬಿದ್ದ ನುಗ್ಚ್ ಕೊಟ್ರೆ ಜೀವ ಹೋಗ್ತೈತಿ. ಏನು ಮಾಡ್ತಿ ಪಾಪವ್ವ. ಏನು ಆಗ್ರ ಚಪ್ಪಲಿ ಹಾ, ಇಲ್ಲಿ ನಮ್ಮ ಮುದಿಗೆ ಸತ್ತು ಬಿದ್ದ ಜರ ಅಳ್ರಿ ಅಂದ್ರೆ ನೀವು ಬರೀ ಧಾರಾವಾಹಿ ಅನ್ಕೋತ ಕೂತಿರ್ಲಿ ನೀವು, ಇಲ್ಲದ ಸುದ್ದಿ ಮಾತಾಡತ್ತಿರ್ಲಿ ನೀವು. ಧಾರಾವಾಹಿ ಮಾತಿಗಿನ ಧಾರಾವಾಹಿ ಅಂದ್ರೆ ನಾವೇನು ಈಗ ಇದ್ದಿ ಧಾರಾವಾಹಿ ಮಾತಾಡಕತ್ತಿಲ್ಲ. ಅದು ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಇತ್ಲ, ಮತ್ತು ಏಜೆ ಇದ್ರಲ್ಲ ಅವರು ತೀರ್ಕೊಂಡಾರ, ಅದ್ರ ಬಗ್ಗೆ ಹೇಳಕತ್ತೀವಿ ನಾವು. ಏನೋ ನೀನು ಪಾಪ ಅವ್ರ ಹ್ಯಾಂತಂದು ಭಾಳ ಜೀವ ಇದ್ಬೇ ಅವ್ರ ಮ್ಯಾಲ ವಿದ್ಯಾನ ಹಿಂಗ್ಯಾಕೆ ಆದ್ಬೇ ಪಾಪ. ಸಣ್ಣ ವಯಸ್ಸು ನೋಡ್ಬೇ, ನಾ ಏನು ಮಾಡ್ತೀ ಪಾಪ ಘಾತ ಆತ್ಬಿಡು. ಎಂತಾದ ಕೆಟ್ಟ ಸುದ್ದಿ ಹೇಳಿ ಅವ್ವ. ನನಗೆ ಮುದುಕಿ ಎತ್ತಿದ್ದು ಸತ್ತಿದ್ದೇನು ನನಗೇನು ಚಿಂತಿಲ್ಲ, ಕರೆ ಅವ್ರು ತಿರ್ಕೊಂಡಿದ್ದು ಭಾಳ ಮನಸ್ಸಿಗೆ ಹತ್ತಿ ಬಿಡ್ತು ನೋಡು. ಪಪ್ಪ ಮಮ್ಮಿ ಮತ್ತು ಈ ಆಂಟಿಗಳೆಲ್ಲ ಅಜ್ಜಿ ತೀರ್ಕೊಂಡಿದ್ದು ಮಾತಾಡೋದು ಬಿಟ್ಟ ಬರೇ ಧಾರಾವಾಹಿದು ಮಾತಾಡತ್ತಾರ ಪಪ್ಪ. ಅವು ನಾವು ಅಲ್ಲೇ ಇದ್ರ ಮೂತಿ ಆಗ್ರ ಚಪ್ಪಲಿ ನಿನ್ನ ಆಂಟಿ ಸುಮ್ಕೊಂಡಿರ್ತೇನಿಲ್ಲ. ಹಾಂ ಸತ್ತಲ್ಲೇ ನನಗೆ ಬೆಂಕಿ ಹೆಚ್ಚಿ ನಿಮ್ಮ ಅಪ್ಪಗೆ ನನಗೆ ಜಗಳ ಹಚ್ಚಿಬಿಡು. ಹಿಡಿದಿನ ಆ ಮುದೋಡಿ ಜಗಳ ಹೆಚ್ಚಿ ಹೋತಾ. ಇನ್ನು ನೀವಿಬ್ಬರು ಆಗಿಬಿಟ್ರಿ ನೋಡಿ ಮಕ್ಕಳು. ನನ್ನ ಮಕ್ಕಳು ನನಗೆ ವಿಧಿ ಅಯ್ಯೋ ನೋಡ್ಬತ್ತೀನಿ ಮನೆಗೆ ಹೋಗಿ ತಳಿಸ್ತಾನೆ ನೋಡು, ಹೇಳ್ತಾನೆ ಕಟ್ಟಿಗಿಲಿ ಮುಚ್ಚು ಬಾಯಿ. ನಾವು ಅಲ್ಲೇ ಏನು ಹುಡುಗ ಆಂಟಿ ಕುಡಿದು ಭಾಳ ವಾಂಡತ್ ಬಿಡ್ಬೇ. ಇವ ಶಾಂತವ ಸುಮ್ಕೊಂಡ್ರೆ ಕವಿ ಚವಿ ನೀವು ಸುಮ್ಕೊಂಡ್ರಿ. ಎಲ್ಲಿದೆ ನೀಗ್ರಿ ಎಲ್ಲ ಅಪ್ಪನ ಮುಂದೆ ಹೋಗಿ ಹೇಳಿದ್ದಿತ್ತು. ಆಮೇಲೆ ಎಲ್ಲಿದೇನು ಅವ್ವ ಸತ್ತಳಿ ಬಂದಲ್ಲಿ ನಮಗೆ ಹಾಕ್ಬೇಕು ಪಾಜಿಲ್ ಮುಂದೆ ಕೊಡೋಣ ಹೋಗಿ ನಮ್ಮ ಮನೆಗೆ ಹೋದ್ರೆ ಆತ ಕಡೆ. ಏನು ಮಾಡ್ತೀವೋ ತಮ್ಮ, ನಿಮ್ಮವ್ವ ನಮ್ಮವ್ಗ ಇದ್ದಾಗೂ ಸೇರಿಲ್ಲ, ನಿಮ್ಮವ್ವ ಸತ್ತ ಮೇಲೂ ನಮ್ಮವ್ವ ಬಗ್ಗೆ ಕಾಳಜಿ ಇಲ್ಲೋ ತಮ್ಮ. ಏನು ಮಾಡ್ತಿ ತಮ್ಮ, ಇರ್ಲಿ ಬಿಡು. ನಾವು ಕೇಳ್ಕೊಂಬಂದಿದ್ದ ಅಟ್ಟ ನಿಮ್ಮವ್ವ ಅಂತ ಇದ್ದಳಕ್ಕಿ ನಮ್ಮವ್ವ ತೀರ್ಕೊಂಡಾಗೂ ನಮ್ಮವ್ವನ ಬಗ್ಗೆ ಒಂದೀಟು ಕಾಳಜಿ ಇಲ್ಲ. ಈಗ ನಾಟಕ ಮಾಡ್ತಾಳ ಅತ್ತಿ ಅತ್ತ ಎಲ್ಲ ಗೊತ್ತೈತಿ ನನಗೆ. 4 ಮಂದಿಯಾಗಿನ ಹೊಡೆದ್ರೆ ಜಗಳ ತೆಗೆದ್ರೆ ನಂದ ಒಬ್ರು ಅಲ್ಲತ್ ಹೇಳಿ ಸುಮ್ಮ ಕೂತೇನಿ ತಮ್ಮ. ಸುಮ್ಮ ಇರು ನೀವು ಒಟ್ಟು. ಮಾಯಿನ ವಾಪಸ್ ಬರಂಗಿಲ್ಲ ಅಪ್ಪು. ತಂಗಿ ನೀನು ತಮ್ಮ ನೀನು ಈಗ ನಿಮ್ಮ ಮಾಯಿನ ಕಣ್ ತುಂಬ ನೋಡ್ರಿ ಅಪ್ಪು, ಇನ್ನು ಬರಂಗಿಲ್ಲ ನಿಮ್ಮ ಮಾಯಿ. ಅಳಬೇಡ ಸಂಗಣ್ಣ ಅಳಬೇಡ, ನಮಗೂ ಎಲ್ಲ ಭಾಳ ದುಃಖಕರ ಆಗಾಕತ್ತೈತಿ. ಏನು ಮಾಡ್ತಿ ಬಿಡಪ್ಪ, ಆಯಸ್ಸಿದ್ದಟ್ಟಲ್ಲ ಕೋಪ. ಅಳಬೇಡೋ ಸಂಗಣ್ಣ ಅಳಬೇಡ. ರಜನಿ ನೀನು ಅಳಬೇಡಪ್ಪ, ಭಾಳ ಸಂಕಟ ಆಗ್ತೈತಿ ನಮಗೆ. ನೀವಿಬ್ಬರು ಅಣ್ಣ ತಮ್ಮ ಎಟ್ಟು ಜೀವ ಇದ್ರಿ ನಿಮ್ಮ ಅವ್ವನ ಮೇಲೆ ನಮಗೂ ಎಲ್ಲ ಗೊತ್ತೈತಿ. ನೀರು ಸಹಿತನ ಅವ್ವ 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 ತನ ಅಂತಿದ್ದಿ. ನೀ ಹೆಂಡತಿ ಸಲುವಾಗಿ ನಿಮ್ಮ ಅವ್ವನ ದೂರ ಇಡೋದಾತ. ಹೋಲಿ ಬಿಡಪ್ಪ, ನಿಮ್ಮ ಅವ್ವಾಗ ಹೆತ್ತು ಕರಳೆಲ್ಲ ಗೊತ್ತಿರ್ತೈತಿ ಅವ್ರಿಗೆ ಯಾವ ಎದ್ರ ಸಲುವಾಗಿ ನೀ ದೂರ ಮನೆ ಮಾಡಿದಿ, ಎದ್ರ ಸಲುವಾಗಿ ನೀ ಬಾಡಿಗೆ ಮನೆ ಮಾಡಿದಿ ಎಲ್ಲ ಗೊತ್ತಿರ್ತೈತಿಪ್ಪ. ಚಿಂತೆ ಮಾಡಬೇಡ. ಏನು ಮಾಡ್ತೀರಿ, ಭಾಳ ಅಂದ್ರೆ ಭಾಳ ಸಂಕಟ. ನಮ್ಮವ್ವ ಹೋದಾಗ ಭೇಟಿಯಾದಾಗ ಹೋದಾಗ ಮಳ್ತಿಳು. ಸಂಗಣ್ಣ ನನಗೆ ನನ್ನ ಮನೆಗೆ ಕರ್ಕೊಂಡು ಹೋಗು ಸಂಗಣ್ಣ ಆತ ಯಾವಾಗಲೂ ಅಳಕ್ಕಿ. ಸಂಗಣ್ಣ ನೀ ದಿನ ಬಂದು ಭೇಟಿ ಆಗಪ್ಪ. ಹಿಂಗೆ ತಿಂಗಳಿಗೂ 2 ತಿಂಗಳಿಗೂ ಬಂದ್ರೆ ಹೆಂಗಪ್ಪ ಸಂಗಣ್ಣ. ನನಗೆ ನಿನ್ನ ಜೀವಾನ ನೆನೆಸ್ತೈತಿ. ನಾ ಹಡ್ದೆ ನಿನ್ನ ಅದು ನಮ್ಮವ್ವ ಭಾಳ ಅಳ್ತಿರ್ರಿ. ಏನು ಮಾಡ್ತೀರಿ, ನನ್ನ ಹೆಂಡತಿ ಕಾಲಾಗಿ ಒಟ್ಟು ನಮ್ಮವ್ವ ನೋಡಕ್ಕೆ ಹೋಗ್ತನು, ನಮ್ಮ ತಮ್ಮನ ಮನೆಗೆ ಹೋಗ್ತೀನಿ ಅಂದ್ರೆ ನನಗೆ ಕಣ್ಣ ಹಿಡ್ದಂಗೆ ಮಾಡ್ತಿಳು. ಒಟ್ಟು ನಮ್ಮವ್ವನ ಭೇಟಿಯಾಗಿ ಬಿಡ್ತಿದ್ದಿಲ್ಲ, ತಾನೂ ಬರ್ತಿದ್ದಿಲ್ಲ. ಈಗ ನೋಡ್ರಿ ಸತ್ತಾಗ ಹೆಂಗೆ ಮಾಡಾಕತ್ತಳು. ನಾ ಹೆಂಗೆ ತಡ್ಕೊಲಿ ದುಃಖ. ಹಡ್ದವು ತೀರ್ಕೊಂಡಾರಲ್ಲ ಅದು ಕಳ್ಳ ಅದೇನು ಅನ್ನೋದು ನನಗೆ ಅರ್ಥ ಆಗ್ತೈತಿ. ಎಷ್ಟು ವಯಸ್ಸಾದ್ರೆ ಏನಾತ್ರಿ ನಮಗೆ, ನಮ್ಮವ್ವ ನಮಗೆ ಹೆಚ್ಚಲ್ಲ. ಅಕ್ಕಿ ಅವನು ಅದಳಲ್ಲ, ಆಕಿ ಮುಂದೆ ತಿಳಿತೈತ್ರಿ, ಈಗೇನು ತಿಳಿಯಂಗಿಲ್ಲ. ಅದನ್ನೋಪ ನಮಗೂ ಅದ. ನೀನು ಬಂದಾಗೊಮ್ಮೆ ನಮ್ಮವ್ವಾರಿ 4 ಮಂದಿನ ಕೂಡ್ರಿ, ನಮ್ಮವ್ವ ನಮ್ಮ ಮನೆಗೆ ಕಳಿಸುವಂಗೆ ಏನರ ಮಾಡಿರಿ. ನಮ್ಮವ್ವ ಸಾಯಿ ಕಾಲಕ್ಕೆ ನಾವೊಂದು ತುಸು ನೋಡ್ತನು, ನಮ್ಮವ್ವ ಸಾಯಿ ಕಾಲಕ್ಕೆ ನೋಡ್ತನು. ನಮ್ಮವ್ವ ನೆಲಕ್ಕೆ ಬಿದ್ದಾಡ್ರಿ ನೀನು ಎಲ್ಲ ಭಾಳ ಹೇಳ್ತಿದ್ದಿಪ್ಪ. ಕರೆ ಏನು ಮಾಡೋದು, ನೀನು ಹೇಳ್ತಿಟ್ಟು ಮಾಡದಾಳಲ್ಲ. ಊರಿಗೆ ಮಿಕ್ಕಿದವ್ರು ಅದಾರ, ಇವ್ರಿಗೆ ಹೇಳ್ತಾರ. ನಿನಗೂ ಗೊತ್ತೈತ್ಲಕ್ಕೋ, ಅಕ್ಕಿ ಗೆಳತ್ಯಾರು ಅವ್ರು ಅದಾರು, ಅಕ್ಕಿನೂ ಅದಾಳ. ಅಕ್ಕಿಗೆ ಹೇಳ್ತಾರೆ ಯಾರು ನೋಡ್ತಾರೆ ಹೇಳಪ್ಪ ಹೆಂಡ್ರನ್ನ, ಇವು ಯಾವ ನೋಡಂಗಿಲ್ಲ ಗೊತ್ತೈತ್ಲೆ ನಿನಗೆ. ಹಾಗಾಗಿ ನಾನು ಬ್ಯಾಡ ಅನ್ಕೋತ ಬನ್ನಿ. ಕಡೆಗೆ ನಿಮ್ಮವ್ಗ ನಿನ್ನ ಜೋಡಿ ನಿನ್ನ ಮನ್ಯಾಗ ಇರೋ ಅವಕಾಶನೇ ಸಿಗಲಿಲ್ಲ ನೋಡಪ್ಪ. ಹೋಗ್ಲಿ ಬಿಡು, ನಿಮ್ಮವ್ವ ಕೇಳ್ಕೊಂಬಂದಿದ ಅಟ್ಟಲಾಕೋ ಸಂಗಣ್ಣ. ಅದಂತೂ ಖರೆ ರೀ. ಹೆತ್ತ ತಾಯಿ ಕಳ್ಳ ನನಗೆ ಜಗತೈತಿ. ಆಕಿಗೇನು ಅವ್ರವ್ಗ ಏನರ ಆದ್ರೆ ಅವ್ರ ತಮ್ಮನ ಹೆಂಡ್ತಿಗೆ ಹೋದ್ರೆ ಆಡ್ತಿರ್ತಾಳೆ ಫೋನ್ ಹಚ್ಚಿ. ನಮ್ಮವ್ಗ ಚಲೋ ನೋಡ್ಕೊರಿ, ನಮ್ಮವ್ಗ ಬಿಸಿದ ಹಾಕ್ರಿ
ಒಂದ್ಸರಿ ನಾವು ಅವತ್ತು ಒಂದಿನ ನೋಡಲಿಲ್ಲ, ಬಿಸಿ ರೊಟ್ಟಿ ನಮ್ಮವು ಕಾಣಲಿಲ್ಲ. 23 ವರ್ಷ ಸಂಸಾರ ಆತು, ನಮ್ಮವು ಸುಖ ಅನ್ನೋದ ಕಾಣಲಿಲ್ರಿ ಈಕಿ ಕೈಯಾಗ. ಏನು ಮಾಡ್ತೀರಿ? ಬರೋಬ್ಬರಿ ಆಯ್ತು ನೋಡಿ, ಶಾಂತವನೊಬ್ರು ಈಗ ಬರೋಬ್ಬರಿ ಹೊಂಟೈತೆ ನೋಡಿ. ಪಾಪ ಮುದುಕಿದ್ದಾಗ ಒಂದು ರೊಟ್ಟಿ ಹಾಕ್ಲಿಲ್ಲ ಬಿಡುವೆ ಈಕಿ ಶಾಂತವ್. ಯವ್ವ ನಾನೊಬ್ರು ಎಲ್ಲ ತೆಗಿತಾನೆ, ಮಂಡ್ಯಾಗ ಎಲ್ಲ ತೆಗಿತಾನೆ. ಇವ್ರ ಮುದ್ದೆ ಆದ್ರೆ ಇವನು ಏನು ಮಾಡಲಿ, ಸತ್ತು ಹೋಗಿತ್ತು ಮುದುಕಿ ಆದ್ರೆ ಬಿಡುವಲ್ಲು ನೀವು. ಇವ ನಂಗೆ ಸಾಕಾಗಿ ಹೋಗಿತ್ತು ಬಿಡ್ಬೇ ಇವನು ಕಾಲಾದ್ರೆ. ಏನೊಬ್ರು ಅಂತಿ ಬಿಡ್ಬೇ ಶಾಂತಕ್ಕ. ಇದ್ದಾಗಾರ ಒಂದಿನ ಮುದುಕಿಗೆ ಒಂದು ರೊಟ್ಟಿ ಹಾಕ್ಲಿಲ್ಲ ನೀನು. ಕಡಕ್ ರೊಟ್ಟಿ ಬಿಸಿ ರೊಟ್ಟಿ ಹೋಗಲ್ಲ ಹಾಳಾಗೇನ. ಕಡಕ್ ರೊಟ್ಟಿ ಪಾಪ ಮುದುಕಿ ಮುಚ್ಚಿ ತಿತ್ತಿತ್ತು ನಿನ್ನ ಅಂಜಿಕೆಗೆ. ಗೊತ್ತಿಲ್ಲ ನಾನು ಯಾರು ನೋಡಿಲ್ಲನ. ಮತ್ತೀಗ ರವ್ವೆ ಅವ್ವ ತಾಯಿ ಅಂದ್ರೆ ಎಲ್ಲರಿಗೆ ಹಂಗಲ್ಲಕ್ಕ. ಏನು ನಮಗೂ ನಮ್ಮವು ಏನ್ರಿ ಜರ ನಮ್ಮ ಅಣ್ಣನ ಹೆಂಡ್ರ ತಮ್ಮನ ಹೆಂಡ್ರ ಒಂದು ರೊಟ್ಟಿ ಬಿಸಿದು ಹಾಕ್ಲಿಲ್ಲ ಅಂದ್ರೆ ನಾವು ಹೆಂಗೆ ಒದರಾಡ್ತೀವಿ? ನಾವು ಹೆಂಗೆ ಸಂಕಟ ಮಾಡ್ಕೋತೀವಿ? ಮತ್ತು ಅವು ಹಂಗಲ್ಲ, ಅವ್ರಿಗೆ ಅವ್ರವ್ವ ಅಂದಮೇಲೆ ಹೆಚ್ಚಲಕ್ಕ. ನಮಗೆ ನಮ್ಮವು ಹೆಂಗೆ, ಅವ್ರಿಗೆ ಅವ್ರವ್ವ ಹಂಗಲ್ಲ. ನೀ ವಿಚಾರ ಮಾಡಬೇಕಿತ್ತು. ನಾನಿಲ್ಲಿ ನಮ್ಮ ಅತ್ತಿನ ಚಲೋ ನೋಡ್ಕೊಂಡ್ರೆ ದೇವ್ರ ನನಗೆ ನಮ್ಮ ಅವ್ಗೆ ಅದಾಳಲ್ಲ, ನಮ್ಮ ಅವ್ಗೆ ಬಿಸಿ ರೊಟ್ಟಿ ಹಾಕಿಸ್ತಾನಲ್ಲ ಅಂತ ಹೇಳಿ ನೀವು ಒಂದಿನ ವಿಚಾರ ಮಾಡಲಿಲ್ಲ. ನಾವು ಎಟ್ಟು ಹೇಳ್ಕೊತ ಬಂದೆವು. ಇಲ್ಲಿ ಮುದಿಕೆ ಐತಿ ತೊಗೊಂಬಂದು ಇಟ್ಕೋ, ನೆಲಕ್ಕೆ ಬಿದ್ದೈತಿ ಒಂದು ರೊಟ್ಟಿ ಹಾಕಕ್ಕೆ ಅಂದ್ರೆ ಒಲಬೇ ಅದನ್ನೇನು ಮಾಡ್ತೀವಿ ಹೊಲಸು. 5 ಎಕರೆ ಆಸ್ತಿನೂ ಹೋಗೈತಲ್ಲ, 5 ಎಕರೆ ಆಸ್ತಿನೂ ಕೊಟ್ಟಿವಲ್ಲ ಅಂತಿದೇನ. ಆಸ್ತಿ ಅವ್ರೇನು ಆಸ್ತಿ ಬಂದು ಮಾಡ್ತಿದ್ದೆ ನಿಮ್ಮ ನಿಮ್ಮ ನೆಗೆನಿ ಅವ್ರು ಎಟ್ಟು ಮಾಡ್ತಾರವ ಹೂನ್ವಾ. ಅವ್ರು ಆಸ್ತಿ ತೊಗೊಂಡಾರ ಮಾಡ್ತಾರು, ಅವ್ರಿಗೆ ಎಟ್ಟು ಉರಿತಿದ್ದಿ, ಇಲ್ಲದೆಲ್ಲ ಶಾಪ ಹಾಕ್ತಿದ್ನಿ ನಿನ್ನ ಮೈದ್ಗ ನಿನ್ನ ನೆಗೆನಿಗೆ. 5 ಎಕರೆ ಹೊಲ ತೊಗೊಂಡ್ರೆ ಸತ್ಯಾನಾಶ ಆಗಲಿ, ಹಂಗಾಗಲಿ ಹಿಂಗಾಗಲಿ ಮಾತಾಡ್ತಿದ್ದಿ. ನಿನ್ನ ಮೋತೆ ಆಗರ ಯಾಕ 5 ಎಕರೆ ಹೊಲ ತೊಗೊಂಡಾರ ಮುದುಕಿ ನೋಡ್ಕೊತಾರವ್ರೆ, ನೆಲಕ್ಕೆ ಬಿದ್ದು ಮುದುಕಿ ಅದು ಹೇಳು ಉಚ್ಚಿ ಎಲ್ಲ ಬೆಳಿಬೇಕಾದ್ರೆ ದಾಟ್ ಸಾಮಾನು ಅಂದ ಹಗರ್ದಾಗದ ಏನದು. ನೀನ ಒಂದಿನ ನೋಡಲಿಲ್ಲ. ಹೋಗ ಬೇಟೆಯಾಗಿ ಬರೋಣ ನಿನ್ನ ಗಂಡ ಪಾಪ ಕರೆದ್ರೆ ಹೊಲಬೇ ಹೊಲಸು ನಾಡ್ತೈತಿ ಮುದುಕಿ ಅಂತಿದ್ದಿ. ಆಕಿದೊಂದು ವಾಸನೆ ತಡ್ಕೊಳಕ್ಕಾಗಲಿಲ್ಲ. ಮತ್ತು ನಿನ್ನ ನೆಗೆ ಇಟ್ಟು ವರ್ಷದನ್ನ ನೆಲಕ್ಕೆ ಬಿದ್ದಿಟ್ಟು ವರ್ಷಾನುಗಟ್ಲೆ ನೋಡ್ಕೊಂಡಾರ. ಮತ್ತು 5 ಎಕರೆ ಹೊಲ ಒಟ್ಟ ಮುದುಕಿಗೆ ತಿನ್ನಕ್ಕೆ ಕೊಟ್ಟಿದ್ದೀನಿ. ಏನು ಆ ಕಡೆ ಬರೆದು ಕೊಟ್ಟಂಗೆ ಜೀವ ಹೋದಂಗೆ ಮಾಡಕತ್ತಿದ್ದಿ. ಈಗ ಒಬ್ರು ನಾಟಕ ಮಾಡ್ತೀವಿ. ಸುಮ್ಕೊಂಡ್ರು ನಮ್ಗೇನು ಪಸಂದಿಲ್ಲ ನೋಡ್ಬೇ ನಿಂದ. ಫ್ರೆಂಡ್ಸ ಇದ್ರ ಮುಂದಿನ ಭಾಗ ಮುಂದಿನ ವಿಡಿಯೋದಾಗ ಹಾಕ್ತೀನಿ ನೋಡ್ರಿ. ಧನ್ಯವಾದಗಳು ಫ್ರೆಂಡ್ಸ್ ರೀ. ಫ್ರೆಂಡ್ಸ್ ಇನ್ನು ಕಾಮಿಡಿ ಬರ್ತೈತ್ರಿ. ಅವ್ರ ಅತ್ತಿ ದೆವ್ವಾಗಿ ಸಸಿಗೆ ಭಾಳ ಹಾಡ್ತಾಳೆ, ಇನ್ನು ಭಾಳ ಐತ್ರಿ. ಅದನ್ನೆಲ್ಲ ನೋಡ್ಕೊತ ಹೋಗ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಮತ್ತು ನನಗೆ ಸಬ್ಸ್ಕ್ರೈಬ್ ಅವಶ್ಯಕತೆ ಐತ್ರಿ ಫ್ರೆಂಡ್ಸ್. ನಾನು ಪ್ರತಿ ವಿಡಿಯೋದಾಗ ಅದನ್ನ ಹೇಳ್ತೇನೆ. ನಿಮಗೆ ಬೇಸರ ಆಗ್ತಿರ್ಬೋದ, ಆದರೆ ಏನು ಮಾಡೋದ್ರಿಪ್ಪ, ನಮಗೆ ಭಾಳ ಅವಶ್ಯಕತೆ ಐತೆ ಬಿಟ್ಟೈತಲ್ರಿ. ಅದನ್ನ ನಾವು ನಿಮಗೆ ಕೇಳಬೇಕಾಗ್ತೈತಲ್ರಿ. ಅದಕ್ಕೆ ಏನು ರೊಕ್ಕಕ್ಕೆ ಏನು ಖರ್ಚಾಗಲ್ರ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಏನಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಮತ್ತು ನಿಮ್ಮ ಮನೆ ಮತ್ತೆ ಎಕ್ಸ್ಟ್ರಾ ಫೋನ್ ಅದು ಇದ್ದು ಅಂದ್ರೆ ಅವ್ರ ಮೊಬೈಲ್ನಾಗೂ ನಮ್ಮ ಚಾನಲ್ ಸರ್ಚ್ ಮಾಡಿ ಒಂದು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪುಣ್ಯ ಕಟ್ಕೊಂಡ್ಬಿಡ್ರಿ. ಮತ್ತು ನಿಮಗೆ ಯಾವ ಸ್ಟೋರಿ ಬೇಕನ್ನೋದು ಕಮೆಂಟ್ ಮಾಡಿರಿ. ಮತ್ತು ಒಂದಿಬ್ಬರು ಜನ ಹಾರರ್ ಸ್ಟೋರಿ ಮಾಡಕ್ಕೆ ಹೇಳ್ಯಾರ. ಅವ್ರ ಸ್ಟೋರಿ ಸಲುವಾಗಿನ ಈ ರತ್ತಿನ ದೆವ್ವ ಮಾಡಕತ್ತೀನಿ ರೀ. ಶಾಂತವನ ಹತ್ತಿನ ಇನ್ನೊಂದು ತುಸದಿಂದ ದೆವ್ವ ಆಗಿಬಿಡ್ತಾಳೆ. ಹೆಂಗೆ ಮಾಡ್ತಾಳೆ, ಏನೇನು ಕಾಡ್ತಾಳೆ ಎಲ್ಲನ ಮುಂದೆ ನೋಡ್ಕೊತ ಹೋಗ್ರಿ.